ಹಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ಸಿಂಪಲ್ ಆಗಿರುವಂತಹ ಕ್ರೋಶಾಕುಚ್ಚು ಡಿಸೈನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೇನೆ ಫ್ರೆಂಡ್ಸ್ ಆ ಡಿಸೈನ್ ತುಂಬ ಕ್ಯೂಟ್ ಆಗಿರುವಂತಹ ಪುಟ್ಟಾಗಿರುವಂತಹ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಕನ್ನಡದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್ ಈ ದಿನ ನಾನು ಒಂದು ಸಿಂಪಲ್ ಆಗಿರುವಂತಹ ಕ್ರೋಶಾಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ ಪಿಂಕ್ ಕಲರ್ ಆರೆಳೆ ದಾರವನ್ನು ತಗೊಂಡು ನಾಟು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಲಾಕ್ ಹಾಕಿದ ನಂತರ 2 ಚೈನ್ಗಳನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ ಲಾಕ್ ಹಾಕಿದ ನಂತರ 2 ಚೈನ್ಗಳನ್ನು ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲೇ ನೋಡಿ ತೋರಿಸ್ತಾ ಇದ್ದೀನಿ, ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 2 ಚೈನ್ ಹಾಕಿದ ನಂತರ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಆಗಿದ ನಂತರ ಮತ್ತೆ ಇನ್ನೊಂದು ಟೈಮ್ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಳ್ಳೋಣ. ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ಹಾಕ್ಕೋಬೇಕು. ಒಟ್ಟು ನಾವಿಲ್ಲಿ 2 ಚೈನ್ ಹಾಕ್ಕೊಂಡಿದ ನಂತರ 2 ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀನಿ. ನಂತರ ಡಬಲ್ ಕ್ರೋಶೆಯ ಮೇಲೆ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. ನೋಡಿ 3 ಚೈನ್ ಹಾಕಿದ ನಂತರ 2 ಡಬಲ್ ಕ್ರೋಶೆಯ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ನ ಒಳಗಡೆ 3 ಚೈನನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಇದು ಪೀಕಾಟ್ ಅಂತ ನಾವು ಇದನ್ನು ಕರಿತೀವಿ. ಸೊ ಪೀಕೋ ಸ್ಟಿಚ್ ರೆಡಿ ಆಗಿದೆ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡ್ಸ್ ಲೈನ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಅಲ್ಲಿಂದಲೇ ಸೂಜಿ ಮೇಲೆ ಮತ್ತೆ ಇನ್ನೊಂದು ಟೈಮು ದಾರವನ್ನು ತಗೊಳ್ಳೋಣ. ಒಂದು ನೋಡಿ ಬೀಡ್ನ ಸ್ಪೇಸ್ ಗ್ಯಾಪ್ಗೆ ಸರಿಯಾಗಿ ನಾವು ಸ್ಯಾಂಪಲ್ ಪೀಸ್ಗೆ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ ನಂತರ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಗಿದ ನಂತರ ಸೊ ನಾವಿಲ್ಲಿ 2 ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಸೊ ಒಂದು ಡಬಲ್ ಕ್ರೋಶೆ ಆಗಿದ ನಂತರ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಅದರ ಪಕ್ಕದಲ್ಲೇ ಹಾಕ್ಕೊಳ್ಳೋಣ. 2 ಡಬಲ್ ಕ್ರೋಶೆಯನ್ನು ಮಾಡಿದ ನಂತರ ಅದರ ಮೇಲೇ ನಾವು 3 ಚೈನ್ಗಳನ್ನು ಹಾಕ್ಕೋಬೇಕು. ಸೊ ನಾನಿಲ್ಲಿ 2 ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ನಂತರ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. 3 ಚೈನ್ ಹಾಕಿದ ನಂತರ 2 ಡಬಲ್ ಕ್ರೋಶೆ ಗ್ಯಾಪ್ನ ಪಕ್ಕದಲ್ಲಿ ನಾವು ಅಲ್ಲಿ 3 ಚೈನನ್ನು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಈ ರೀತಿ ಪಿಕಾಟ್ ಬರುತ್ತೆ. ನೆಕ್ಸ್ಟ್ ಅದು ದಾರವನ್ನು ಮೇಲ್ಭಾಗ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡನ್ನು ಸ್ಲೈಡ್ ಮಾಡಿದ ನಂತರ ಮತ್ತೆ ಬೀಡನ್ನು ಲಾಕ್ ಮಾಡಿಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಈ ರೀತಿ ಗ್ಯಾಪ್ಗೆ ಅದು ಎಲ್ಲಿಗೆ ಬರುತ್ತೆ ಬೀಡ್ ಲಾಕ್ ಮಾಡಿದ ನಂತರ ಅದನ್ನು ಅಲ್ಲಿಗೆ ನಾವು ಅಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊತಾ ಹೋಗಬೇಕು. ಸೊ ಫ್ರೆಂಡ್ಸ್ ನಾವಿಲ್ಲಿ ಬೇಸ್ ಲೈನಲ್ಲಿ 2 ಡಬಲ್ ಕ್ರೋಶವನ್ನು ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. 2 ಡಬಲ್ ಕ್ರೋಶವನ್ನು ಹಾಕ್ಕೋಬೇಕು. 2 ಡಬಲ್ ಕ್ರೋಶವನ್ನು ಹಾಕಿದ ನಂತರ ಡಬಲ್ ಕ್ರೋಶದ ಮೇಲೆ ನಾವು 3 ಚೈನ್ಗಳನ್ನು ಹಾಕ್ಕೊತಾ ಹೋಗಬೇಕು. ಸೊ ಕಂಪ್ಲೀಟ್ ಬೇಸ್ ಲೈನ್ ಬಂದ್ಬಿಟ್ಟು ನಾವು ಡಬಲ್ ಕ್ರೋಶ ಮೇಲೆ 3 ಚೈನ್ ಹಾಕ್ಕೊಂಡು ಪಿಕಾಟ್ಸ್ನ ಮಾಡ್ಕೊತಾ ಹೋಗಬೇಕು. ಸೊ ಇದೇ ರೀತಿ ಕಂಪ್ಲೀಟ್ ಬೇಸ್ ಲೈನ್ನ ಮಾಡ್ತಾ ಹೋಗಬೇಕು. 3 ಚೈನ್ ಹಾಕಿದ ನಂತರ ಡಬಲ್ ಕ್ರೋಶೆಯ ಪಕ್ಕದಲ್ಲಿರುವಂಥ ಗ್ಯಾಪ್ಗೆ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ಅಂದರೆ ಈ ರೀತಿ ಮಾಡೋದ್ರಿಂದ ಪಿಕಾಟ್ ಡಿಸೈನ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಬೀಡನ್ನು ನಾವು ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಸ್ಮಾಲ್ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ ನಂತರ ಮತ್ತೆ ಅದೇ ರೀತಿ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಅದು ಪಕ್ಕ 2 ಡಬಲ್ ಕ್ರೋಶವನ್ನು ಮಾಡಿಕೊಂಡು ಅದ್ರ ಮೇಲೆ 3 ಚೈನ್ಗಳನ್ನು ಹಾಕ್ಕೊಂಡು ಪಿಕಾಟ್ಸ್ನ ಮಾಡ್ತಾ ಹೋಗಬೇಕು. ಸೊ ಕಂಪ್ಲೀಟಾಗಿ ಬೇಸ್ ಲೈನ್ನ ನಾವು ಇದೇ ರೀತಿ ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಿದ್ದೀನಿ. ಇದೇ ರೀತಿ ಕಂಪ್ಲೀಟ್ ಬೇಸ್ ಲೈನ್ನ ಮಾಡಿ ನಾನು ಥ್ರೆಡ್ಡನ್ನು ಒಂದು ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಸೀಸನಲ್ಲಿ ಕಟ್ ಮಾಡಿ ಎಂಡ್ ಮಾಡ್ತಾಯಿದ್ದೀನಿ ಬೇಸ್ ಲೈನನ್ನು. ಸೊ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಫಸ್ಟ್ ಸ್ಟೆಪ್ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬೇಸ್ ಲೈನ್ ರೆಡಿ ಆಗಿದೆ. ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ. ಕಂಪ್ಲೀಟಾಗಿ ನಾವು ಇದನ್ನು ಹೀಗೇ ಬಿಟ್ಟರೆ ಇದು ಒಂದು ಡಿಸೈನ್ ಆಗುತ್ತೆ. ಒಂದೊಂದು ಗ್ಯಾಪ್ನಲ್ಲಿ ನಾವು ಅಲ್ಲಿ ಕುಚ್ಚುಗಳನ್ನು ಹಾಕೋಬೋದು. ನೆಕ್ಸ್ಟ್ ನಾನು ಬ್ಲೂ ಕಲರ್ ಆರಳೆ ದಾರವನ್ನು ತೊಗೊಂಡಿದ್ದೀನಿ. ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಆರಳೆ ದಾರವನ್ನು ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸೊ ನೋಡಿ ತೋರಿಸ್ತಾ ಇದೆ. ಸಿಂಗಲ್ ಕ್ರೋಶೆ ಹಾಕಿದ ನಂತರ ನಾವಿಲ್ಲಿ ಪಕ್ಕದಲ್ಲಿ ನಾವು ಪಿಕಾಟ್ಸ್ ಮಾಡ್ಕೊಂಡಿದ್ವಲ್ಲ 3 ಚೈನ್ಗೆ, ಆ 3 ಚೈನ್ನ ಗ್ಯಾಪ್ ಇರುತ್ತೆ ಒಂದು ಹೋಲು. ಸೊ ಅದರ ಒಳಗಡೆನೂ ಸಹ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ನಂತರ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. ನೋಡಿ ಚೆಕ್ ಮಾಡ್ಕೊಳ್ಳಿ 2 ಚೈನ್ಗೆ ಆಗುತ್ತಾ 3 ಚೈನ್ಗೆ ಆಗುತ್ತಾ ಅಂತ. ಸೊ ನಾನಿಲ್ಲಿ 3 ಚೈನನ್ನು ಹಾಕ್ಕೊಂಡು ಪಕ್ಕದಲ್ಲಿರುವಂಥ ಪಿಕಾಟ್ಸ್ಗೆ ಒಂದು ಗ್ಯಾಪ್ ಹೋಲ್ಗೆ ಇರುತ್ತೆ. ನಾವು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ, ಸೊ ಆ ಗ್ಯಾಪ್ಗೆ ನಾವಲ್ಲಿ 3 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು.
ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಅದರ ಪಕ್ಕದಲ್ಲಿರುವಂಥ ಪೀಕಾಟ್ಸ್ನಲ್ಲಿ ಒಂದು ಗ್ಯಾಪ್ ಇರುತ್ತೆ, ನಾವು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಾಗ ಆ ಗ್ಯಾಪ್ನ ಒಳಗಡೆ ನಾವು ಒಂದೊಂದು ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ಅಂದರೆ ಒಂದು ಪುಟ್ಟಾಗಿರುವಂಥ ಆರ್ಚನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೊ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟನ್ನು ನಾವು ಡಬಲ್ ಕ್ರೋಶೆಯನ್ನು ಹಾಕ್ಕೋಬೇಕು ಅಂತ. ಸೇಮ್ ಹೋಲ್ಗಳೊಡನೆ ನಾವು ಒಟ್ಟು ನಾನಿಲ್ಲಿ 4 ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ನಲ್ಲಿ 4 ಸೇಮ್ ಹೋಲ್ಗೆನೆ ನಾವು ಪಿಕಾಟ್ಸ್ನ ಮೇಲಿರುವಂಥ ಹೋಲ್ಗೆ 4 ಡಬಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ನಂತರ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. 4 ಡಬಲ್ ಕ್ರೋಶೆನ ಹಾಕಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ, ದಾರವನ್ನು ಮೇಲ್ಭಾಗ ಮಾಡಿ ಸೇಮ್ ಬೀಡನ್ನು ಮೆಟಲ್ ಬೀಡನ್ನು ಹಾಕ್ತಾ ಇದ್ದೀನಿ, ಇನ್ಸರ್ಟ್ ಮಾಡ್ತಾ ಇದ್ದೀನಿ. 4 ಬೀಡ್ ಹಾಕಿ ಮೆಟಲ್ ಬೀಡ್ ಹಾಕಿದ ನಂತರ ಮತ್ತೆ ಉಳಿದ ಈ 4 ಡಬಲ್ ಕ್ರೋಶೆಯನ್ನು ಸೇಮ್ ಪಾಯಿಂಟ್ಗೆ ನಾವು ಹಾಕ್ತಾ ಹೋಗಬೇಕು. ಅದೇ ರೀತಿ ಕಂಟಿನ್ಯೂ ಮಾಡಿಕೊಂಡ್ರೆ ಒಂದು ಪುಟ್ಟಾಗಿರುವಂಥ 8 ಡಬಲ್ ಕ್ರೋಶೆನ ಹೊಂದಿರುವಂತಹ ಒಂದು ಕ್ಯೂಟ್ ಆಗಿರುವಂಥ ಆರ್ಚ್ ರೆಡಿ ಆಗುತ್ತೆ. ನೋಡಿ ಈ ರೀತಿ ಪುಟ್ಟದಾಗಿರುವಂಥ ಒಂದು ಆರ್ಚ್ ರೆಡಿಯಾಗಿದೆ. ಸೊ ಇದನ್ನು ಅದ್ರ ಪಕ್ಕದಲ್ಲಿರುವಂತಹ ಪಿಕಾಟ್ಸ್ನ ಮೇಲೆ ಲಾಕನ್ನು ಮಾಡ್ಕೋಬೇಕು. ಆ ಗ್ಯಾಪ್ಗೆ, ಹೋಲ್ನ ಗ್ಯಾಪ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನೋಡಿ ಈ ರೀತಿ ರೆಡಿಯಾಗಿರುತ್ತೆ. ನಂತರ ಅಲ್ಲಿಂದಲೇ ಡಿಸೈನ್ನ ಹೇಗೆ ಕಂಟಿನ್ಯೂ ಮಾಡ್ಕೊಳೋದು ನೋಡೋಣ. 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ಪಕ್ಕದಲ್ಲಿರುವಂಥ ನಾವು ಡಬಲ್ ಕ್ರೋಶೆ ಮೇಲಿರೋ ಪಿಕಾಟ್ಸ್ಗೆ ನಾವು ಅದನ್ನು ಲಾಕನ್ನು ಮಾಡ್ಕೋಬೇಕು. 3 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡಿದ ನಂತರ ಸೇಮ್ ಇದನ್ನೇ ಹಾಗೆ ಡಿಸೈನ್ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಪಕ್ಕದಲ್ಲಿರುವಂಥ ಪಿಕಾಟ್ನ ಐ ಹೋಲ್ಗೆ ನಾವು ಅದನ್ನು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಹೋಗಬೇಕು. ಅಂದರೆ ಆರ್ಚನ್ನು, ಪುಟ್ಟದಾಗಿರುವಂಥ ಆರ್ಚನ್ನು ನಾವು ಪಿಕಾಟ್ಸ್ನ ಮೇಲೆ ಮಾಡ್ತಾ ಹೋಗಬೇಕು. ಒಂದೊಂದು ಪಿಕಾಟ್ಗೂ ನಾವು ಒಂದು ಆರ್ಚ್ ಮಾಡಬೇಕು, ಮತ್ತು ಅದ್ರ ಪಕ್ಕದಲ್ಲಿರೋ ಪಿಕಾಟ್ನ ಮೇಲೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಪ್ರತಿಯೊಂದಕ್ಕೂ ನಾವು ಇದೇ ರೀತಿ ಮಾಡ್ತಾ ಹೋಗಬೇಕು. ಒಟ್ಟು 4 ಸ್ಟಾರ್ಟಿಂಗ್ನಲ್ಲಿ 4 ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, 4 ಡಬಲ್ ಕ್ರೋಶೆಯನ್ನು ಸೇಮ್ ಪಾಯಿಂಟ್ಗೆ ನಾವು ಮಾಡ್ತಾ ಹೋಗಬೇಕು. ನಾವು ಏಕೆಂದರೆ ಪಿಕಾಟ್ಸ್ನ ನಾವು 3 ಚೈನ್ ಹಾಕ್ಕೊಂಡು ಪಿಕಾಟ್ ಮಾಡ್ಕೊಂಡು ಲಾಕ್ ಮಾಡಿದಾಗ ಅಲ್ಲಿ ಒಂದು ಹೋಲು ಕಾಣಿಸುತ್ತೆ. ಸೊ ಆ ಹೋಲ್ಗೆ ನಾವಿಲ್ಲಿ ಇದನ್ನು ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ನಂತರ ಮಧ್ಯದಲ್ಲಿ ಒಂದು ಬೀಡನ್ನು ಹಾಕ್ಕೊಂಡು ನಂತರ ಮತ್ತೆ ಉಳಿದ 4 ಡಬಲ್ ಕ್ರೋಶೆಯನ್ನು ನಾವು ಆ ಸೇಮ್ ಪಿಕಾಟ್ನ ಹೋಲ್ಗೆ ನಾವು ಚೈನ್ ಹೋಲ್ಗೆ ಮಾಡ್ತಾ ಹೋಗಬೇಕು. ನಂತರ ಪಕ್ಕದಲ್ಲಿರುವಂಥ ಪಿಕಾಟ್ನ ಮೇಲೆ ಅದನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಈ ರೀತಿ ಕಂಪ್ಲೀಟಾಗಿ ನಾವು ಇದೇ ರೀತಿ ಒಂದೊಂದನ್ನು ಡಿಸೈನ್ನ ಮಾಡ್ತಾ ಹೋಗಬೇಕು. ನಂತರ 3 ಚೈನ್ಗಳನ್ನು ಹಾಕ್ಕೋಬೇಕು. 3 ಚೈನ್ ಹಾಕ್ತಾ ಇರೋದು ಫ್ರೆಂಡ್ಸ್ ನಾನಿಲ್ಲಿ ಕುಚ್ಚನ್ನು ಹಾಕೋದಕ್ಕೋಸ್ಕರ 3 ಚೈನ್ನ ಹಾಕ್ಕೊಂಡು ಪಿಕಾಟ್ನ ಮೇಲೆ ಆ 3 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. ಸೊ 3 ಚೈನ್ನ ಹಾಕ್ಕೊಂಡೆ 3 ಚೈನ್ನ ಲಾಕ್ ಮಾಡಿದ ನಂತರ ಸೇಮ್ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತು ಸೂಜಿ ಮೇಲೆ ದಾರವನ್ನು ತೊಗೋಬೇಕು. ಮತ್ತು ಅದ್ರ ಪಕ್ಕದಲ್ಲಿರುವಂಥ ಪಿಕಾಟ್ನ ಹೋಲ್ಗೆ ನಾವು ಡಬಲ್ ಕ್ರೋಶೆಯನ್ನು 4 ಡಬಲ್ ಕ್ರೋಶೆಯನ್ನು ಮಾಡಿಕೊಂಡು ನಂತರ ಬೀಡನ್ನು ಹಾಕ್ಕೊತಾ ಹೋಗಬೇಕು. 4 ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ನೋಡಿ ಮಿಡಲ್ನಲ್ಲಿ ಬೀಡನ್ನು ಹಾಕ್ಕೊಂಡು ಬೀಡನ್ನು ಸಹ ಲಾಕ್ ಮಾಡ್ಕೊಂಡು ಹಾಗೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಉಳಿದ 4. ಸೊ ಈ ರೀತಿ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಸೆಕೆಂಡ್ ಬೇಸ್ ಲೈನ್ ಆದ ನಂತರ ಅದ್ರ ಮೇಲೆ ನಾವು ಈ ರೀತಿ ಪಿಕಾಟ್ಸ್ನ ಹಾಕ್ಕೊಂಡು ಪಿಕಾಟ್ಸ್ನ ಮೇಲೆ ನಾನಿಲ್ಲಿ ಡಬಲ್ ಕ್ರೋಶೆಯನ್ನು ಕ್ಯೂಟಾಗಿರುವಂಥ ಒಂದು ಪುಟ್ಟಾಗಿರುವಂಥ ಆರ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಿಂಕ್ ಬ್ಲೂ ಕಾಂಬಿನೇಷನಲ್ಲಿ ಡಿಸೈನ್ ರೆಡಿಯಾಗಿದೆ. ಸೊ ಇದು ನಾವಿಲ್ಲಿ 3 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 3 ಚೈನ್ನಲ್ಲಿ ಕುಚ್ಚನ್ನು ಹಾಕ್ಕೊಳ್ಳೋಣ. ಕುಚ್ಚು ಹಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸಹ ತೋರಿಸ್ತೀನಿ. ಈ ಥರ 3 ಚೈನ್ನ ಗ್ಯಾಪ್ನಲ್ಲಿ ಕುಚ್ಚನ್ನು ಹಾಕ್ಕೋಬೇಕು. ಸೊ ನಾನಿಲ್ಲಿ ಪಿಂಕ್ ಕಲರ್ ಎಳೆನಲ್ಲಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ನಾವು 120 ಎಳೆನ ತೊಗೊಂಡಿದ್ದೀನಿ. ಫೋಲ್ಡಿಂಗ್ನಲ್ಲಿ 240 ಎಳೆ ಆಗಿದೆ. 240 ಎಳೆನಲ್ಲಿ ಕುಚ್ಚನ್ನು ಹಾಕಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ತುಂಬ ಫಾಸ್ಟಾಗಿ ಆಗುವಂತಹ, ಸಿಂಪಲ್ ಇದ್ದರೂ ಕ್ಯೂಟಾಗಿರುವಂತಹ ಕ್ರೋಶಾಕುಚ್ಚು ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಗೃಹಿಣಿಯ ಕಲಿಕೆ ಚಾನಲ್ಗೆ ಲೈಕನ್ನು ಕೊಡಿ, ಸಪೋರ್ಟನ್ನು ಮಾಡಿ, ವಿಡಿಯೋಗೆ ಸಪೋರ್ಟನ್ನು ಕೊಡಿ. ನಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ, ಹೀಗೆ ಸಪೋರ್ಟನ್ನು ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.